ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹಾನ್ಸ್ ಫುಡ್ ವರ್ಲ್ಡ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಗೋಬಿ 65 ಇಲ್ಲ ಕಾಲಿಫ್ಲವರ್ ಫ್ರೈ, ಏನು ಬೇಕಾದರೂ ಕರಿಬೋದು. ನಾನೊಂದು ಮೀಡಿಯಮ್ ಸೈಜು ಹೂಕೋಸು ಕಾಲಿಫ್ಲವರ್ ತೊಗೊಂಡು ಬಿಡಿಸಿ ಇಟ್ಕೊಂಡಿದ್ದೀನಿ. ನಾವು ಗೋಬಿಗೆಲ್ಲ ಬಿಡಿಸ್ಕೊತೀವಲ್ಲ ಅದೇ ಥರ. ಮತ್ತು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೋಬೇಕು. ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಬಿಡಿಸಿಟ್ಕೊಂಡಿರೋ ಹೂಕೋಸನ್ನು ಅದರಲ್ಲಿ ಹಾಕ್ಕೋಬೇಕಾಗತ್ತೆ. ಕಾಲಿಫ್ಲವರ್ನ 1 ನಿಮಿಷ ಸ್ವಲ್ಪ ಅದು ಬೇಯಬೇಕು. 1 ನಿಮಿಷ ಸ್ಟವ್ ಹಾಗೇ ಇರಲಿ. 1 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಇನ್ನೂ 1 ನಿಮಿಷ ಹಾಗೆ ಬಿಸಿನೀರಲ್ಲೇ ಇರಲಿ. 1 ನಿಮಿಷ ಆದಮೇಲೆ ತೆಗೆದುಬಿಡಿ. ನೋಡಿ ಆಗಿದೆ. ನಾನೀಗ ತೆಗಿತಾ ಇದ್ದೀನಿ ನೀರಿಂದ. ನಾವು ಇದಕ್ಕೊಂದು ಕೋಟಿಂಗ್ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನೊಂದು 100 ಗ್ರಾಮ್ಸ್ ಆಗೋಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1½ ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡರ್, 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 2 ಸ್ಪೂನು ಕರ್ಡ್ ಮೊಸರು, 2 ಸ್ಪೂನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನಾನು. 2ರಿಂದ 3 ಸ್ಪೂನ್ ತೊಗೋಬೋದು ಮೊಸರು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಈ ಬಜ್ಜಿ ಬೋಂಡ ಎಲ್ಲ ಮಾಡೋದಕ್ಕೆ ನಾವು ಹಿಟ್ಟು ಮಿಕ್ಸ್ ಮಾಡ್ಕೋತೀವಲ್ಲ, ಅದೇ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಟೆಕ್ಸ್ಚರ್ ಇರಲಿ. ಅದಕ್ಕೆ ಇದ್ರೆ ಸಾಕು. ಈಗ ನಾವು ಎಲ್ಲ ನೀರಲ್ಲಿ ಬೇಯಿಸಿಟ್ಕೊಂಡಿರೋ ಹೂಕೋಸನ್ನು ಇದರಲ್ಲಿ ಹಾಕೋಬೇಕಾಗುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಪಕ್ಕಕ್ಕಿಡಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಈಗ ನಾವು ಸ್ಟವ್ ಮೇಲೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಇಟ್ಕೋಬೇಕಾಗತ್ತೆ. ಈ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಗೋಬಿನ ಹಾಕಬೇಕಾಗತ್ತೆ. ಹೂಕೋಸನ್ನು ಇದರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ. ನಾವು ಇದು ಬೇಯಿಸಬೇಕಾಗತ್ತೆ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಈಗ ನಾವು ಇದನ್ನು ಆಯಿಲಿಂದ ತೆಗಿಬೇಕು. ಮತ್ತು ನಾವು ನೆಕ್ಸ್ಟ್ ಬ್ಯಾಚ್ ಹಾಕೋತೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿನ ಸೀಳ್ಬಿಟ್ಟು ಇಟ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಕರಿಬೇವು, ಅದನ್ನು ನಾವು ಆಯಿಲೆಲ್ಲ ಫ್ರೈ ಮಾಡಿ ಗಾರ್ನಿಷಿಂಗಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬ್ಯಾಚ್ ಹಾಕೋತಾ ಇದ್ದೀನಿ ನಾನೀಗ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಮತ್ತು ಈ ಲಂಚಿಗೆಲ್ಲ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಗೋಬಿ ಕರೀಸ್ ಎಲ್ಲ ಮಾಡಿದ್ರೆ ತಿನ್ನೋದು ಅಷ್ಟೊಂದು ಇಷ್ಟಪಡಲ್ಲ. ಈ ಥರ ಆದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಲ್ಲ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಿ.
ಮತ್ತೆ ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮೆಲ್ಲರ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.